ಎಪಿಸೋಡ್ 36 ಪ್ರೀತಿಯ ಸಂಕೋಲೆ. ಅವತ್ತೊಂದಿನ ಕಳೆದ್ರೂ ಅವನ ಕಡೆಯಿಂದ ಯಾವುದೇ ರಿಪ್ಲೈ ಬರಲಿಲ್ಲ. ಮರುದಿನ ಬೆಳಗ್ಗೆ ಎದ್ದು ಲ್ಯಾಪ್ಟಾಪ್ ಆನ್ ಮಾಡಿದ್ರೆ ಒಂದು ರಿಪ್ಲೈ ಬಂದಿತ್ತು. ಖಂಡಿತ ನಿಮ್ಮ ಕಂಡೀಷನ್ಗಳನ್ನ ಹೇಳಿ, ಅದರಲ್ಲಿ ತಪ್ಪಿಲ್ಲ. ನಿಮ್ಮ ಕಂಡೀಷನ್ಗಳು ಏನೇನು ತಿಳಿದುಕೊಳ್ಳೋದಕ್ಕೆ ನಾನು ಸಹ ಕಾಯ್ತಿದ್ದೀನಿ. ಅವಳು ಅದನ್ನು ನೋಡಿ ಕಂಡೀಷನ್ಗಳ ಲಿಸ್ಟನ್ನೇ ಮಾಡಿದ್ಲು. ಕೀರ್ತಿ ರಿಪ್ಲೈ: ಯಾವುದು ಕಾರಣಕ್ಕೂ ನನ್ನ ಹೆಸರನ್ನು ತಿಳ್ಕೊಬಾರ್ದು. ಎರಡನೇದು, ನನ್ನ ಫೋನ್ ನಂಬರನ್ನು ಕೇಳಬಾರ್ದು. ಮೂರನೇದು, ನನ್ನ ಮುಖ ನೋಡೋ ಕುತೂಹಲವಿದ್ದರೂ ನನ್ನ ಫೋಟೋವನ್ನು ಎಂದಿಗೂ ಕೇಳಲೇಬಾರ್ದು. 4, ಸದ್ಯಕ್ಕೆ ನಾನು ನನ್ನ ಎಜುಕೇಷನ್ ಕಡೆ ಗಮನ ಕೊಡ್ತಾ ಇದ್ದೀನಿ. ನನ್ನ ಎಜುಕೇಷನ್ ಮುಗಿಯೋದ್ರೊಳಗಡೆ ಅಥವಾ ಮುಗಿದ ನಂತರ ನಿಮ್ಮ ಸ್ನೇಹ ಇನ್ನೂ ಗಟ್ಟಿಯಾಗಿದ್ದರೆ ಒಂದಿನ ಇಬ್ಬರು ಸಹ ಮೀಟ್ ಮಾಡೋಣ. 5, ನಿಮ್ಮ ಬಗ್ಗೆ ತಿಳಿದುಕೊಳ್ಳೋ ಯಾವ ಕುತೂಹಲವೂ ನನಗೆ ಸದ್ಯಕ್ಕಿಲ್ಲ. 6, ಆದರೆ ನನ್ನ ಪ್ರತಿನಿತ್ಯದ ಆಗುಹೋಗು ಚಿಕ್ಕ ಪುಟ್ಟ ಸನ್ನಿವೇಶಗಳನ್ನ ಹೇಳಬೇಕು ಅನಿಸಿದ್ರೆ ಇಬ್ಬರು ಸಹ ಹಂಚ್ಕೊಳ್ಳೋಣ. 7, ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ ಹಾಗೂ ದುಃಖದ ಸಂಗತಿಗಳು ಯಾವುದೇ ಇದ್ರೂ ಹಂಚಿಕೊಳ್ಳೋ ಆಸೆ ಇದ್ದರೆ ನೀವು ಸಹ ಹೇಳ್ಕೊಳ್ಳಿ. ಕೇಳಲು ಸ್ನೇಹಿತೆಯಾಗಿ ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ. 8, ನಮ್ಮ ಸ್ನೇಹ ಗಟ್ಟಿಯಾಗಿದ್ದರೂ ಸಹ ನಾನು ನಿಮ್ಮನ್ನು ಭೇಟಿಯಾಗುವವರೆಗೂ ನೀವು ನನ್ನನ್ನು ನೋಡೋದಕ್ಕೆ ಹಾಗೂ ಭೇಟಿ ಮಾಡೋದಕ್ಕೆ ಪ್ರಯತ್ನಿಸಬಾರ್ದು. 9, ಎಂದಿಗೂ ಕುತೂಹಲಕ್ಕೆ ಮೀರಿ ನಾನು ಹೇಗಿದ್ದೇನಂತ ನೋಡೋದಕ್ಕೆ ಪ್ರಯತ್ನ ಪಡಬಾರ್ದು. 10, ನಮ್ಮ ಭೇಟಿಯಾದ ನಂತರ ನಾನು ಯಾರು ಏನು ಎಲ್ಲನೂ ನಾನು ನಿಮಗೆ ವಿವರಿಸ್ತೇನೆ. 11, ನೀವು ಸಹ ಅಲ್ಲಿವರೆಗೂ ನಿಮ್ಮ ಬಗ್ಗೆ ಯಾವ ಮಾಹಿತಿಯನ್ನು ದಯವಿಟ್ಟು ಬಿಟ್ಕೊಡ್ಬೇಡಿ. 12, ಈ ಆನ್ಲೈನ್ ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ದಿನ ಅಥವಾ ಎಷ್ಟು ವರ್ಷ ಗಟ್ಟಿಯಾಗಿರುತ್ತೆ ಅಂತ ಇಬ್ಬರು ಸಹ ಕಾದು ನೋಡೋಣ. 13, ನನ್ನ ಎಲ್ಲ ಕಂಡೀಷನ್ಗಳನ್ನ ನಿಮ್ಮ ಹತ್ರ ಹೇಳಿದ್ದೀನಿ. ನಿಮಗೆ ಒಪ್ಪಿಗೆ ಇದ್ದರೆ ಸ್ನೇಹವನ್ನು ಖಂಡಿತ ಮುಂದುವರಿಸೋಣ. ಯಾಕೆ ಇಷ್ಟೊಂದು ಕಂಡೀಷನ್ ಹಾಕಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಈಗಾಗಲೇ ನಿಮ್ಗೆ ಹೇಳಿರೋ ಹಾಗೆ ನಂದಿನ್ನೂ ಚಿಕ್ಕ ವಯಸ್ಸು. ಯಾರನ್ನು ಸಹ ಅಷ್ಟು ಬೇಗ ನಂಬಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳಲ್ಲ. ಅದರಲ್ಲೂ ನಿಮ್ಮ ಸ್ನೇಹ ಆನ್ಲೈನ್. ಒಂದು ಫ್ರೆಂಡ್ಶಿಪ್ಗೋಸ್ಕರ ಈ ಹುಡುಗಿ ಇಷ್ಟೆಲ್ಲ ಕಂಡೀಷನ್ ಹಾಕ್ತಿದ್ದಾಳೆ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಖಂಡಿತ ಹಾಗೆ ತಪ್ಪು ತಿಳ್ಕೊಂಡ್ರೆ ನನಗೆ ಯಾವುದೇ ತೊಂದರೆ ಇಲ್ಲ. ನಾನು ಇದುವರೆಗೂ ಗೊತ್ತಿಲ್ಲದವ್ರನ್ನ ಮಾತೇ ಆಡಿಸಿಲ್ಲ. ನನಗೆ ಅವಶ್ಯಕತೆ ಮೀರಿ ಬೇರೆಯವ್ರ ಹತ್ರ ಎಂದಿಗೂ ಸ್ನೇಹ ಮಾಡಿಲ್ಲ, ಅದು ಮುಖಪರಿಚಯ ಇಲ್ಲದವ್ರನ್ನು. ಹಾಗಾಗಿ ನಾನು ಇಷ್ಟೊಂದು ಯೋಚನೆ ಮಾಡಿ ಹೇಳ್ತಿದ್ದೇನೆ. ಒಂದಂತೂ ಸತ್ಯ, ನಿಮ್ಮ ಕವಿತೆಗಳು ನನಗೆ ಅತೀ ಅಚ್ಚುಮೆಚ್ಚು. ಎಷ್ಟು ಸರಿ ನಿಮ್ಮ ಕವಿತೆಗಳು ನನಗೆ ಕೆಲವೊಂದು ವಿಷಯಗಳಿಗೆ ಸ್ಫೂರ್ತಿಯಾಗಿದೆ. ಮತ್ತು ನಿಮ್ಮದು ಯಾವುದಾದ್ರೂ ಕಂಡೀಷನ್ಗಳಿದ್ದರೆ ದಯವಿಟ್ಟು ಹೇಳ್ಬೋದು. ಇಷ್ಟೆಲ್ಲ ಕಂಡೀಷನ್ಗಳನ್ನ ಒಂದು ಮೆಸೇಜನ್ನು ಮಾಡಿ. ಕುಳಿತು ಯೋಚನೆ ಮಾಡಿದ್ಲು. ನಾನಿನ್ನೂ ಚಿಕ್ಕವಳು, ಯಾರ್ಯಾರನ್ನು ನಂಬಿ ಮೋಸ ಹೋಗೋದು ಬೇಡ, ಮತ್ತು ನನ್ನ ತಾಯಿ ಹೇಳಿರೋ ವಿಷಯದ ಬಗ್ಗೆ ನಾನು ಹೆಚ್ಚು ಗಮನ ಕೊಡಬೇಕು ಅಂತ ಯೋಚಿಸ್ತಾ ಕುಳಿತಳು. ಅವತ್ತೆಲ್ಲ ಅವಳ ಕಂಡೀಷನ್ ಏನಂತ ತಿಳ್ಕೊಳ್ಳೋ ಕುತೂಹಲದಲ್ಲಿ ಆನ್ಲೈನಲ್ಲೇ ಇದ್ದ. ಇಷ್ಟೆಲ್ಲ ಕಂಡೀಷನ್ಗಳನ್ನ ಓದಿ, ವಾವ್, ಶೀ ಈಸ್ ವೆರಿ ಬ್ರಿಲಿಯಂಟ್ ಆ್ಯಂಡ್ ಸ್ಮಾರ್ಟ್, ರಿಯಲಿ ಐ ಲೈಕ್ ಇಟ್. ಪದೇ ಪದೇ ಎಲ್ಲನೂ ಓದಿ ತಿಳ್ಕೊಂಡು ಖುಷಿ ಜೊತೆಗೆ ಕುತೂಹಲನೂ ಹೆಚ್ಚಾಯಿತು ಅವನಿಗೆ. ಆದರೆ ಸ್ನೇಹ ಗಟ್ಟಿಯಾಗಬೇಕಂದ್ರೆ ಎಲ್ಲ ಕುತೂಹಲಗಳನ್ನು ಕಾದು ನೋಡಬೇಕಂತ ಸುಮ್ಮನಾದ್ನು. ಇಷ್ಟು ಕಂಡೀಷನ್ಗಳಲ್ಲಿ ಕೆಲವೊಂದು ಅವನಿಗೂ ಸಹ ಅವಶ್ಯಕತೆ ಇತ್ತು. ಅವನು ಯಾರು ಏನು ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಅವನು ಸಹ ಇರಲಿಲ್ಲ. ಹಾಗಾಗಿ ಎಲ್ಲ ಕಂಡೀಷನ್ಗಳನ್ನೂ ಅವನು ಒಪ್ಕೊಂಡು ಒಂದು ರಿಪ್ಲೈ ಮಾಡ್ದ. ಕವಿಶ್ ರಿಪ್ಲೈ: ನೀವು ಹೇಗಿದ್ದೀರಾ ಅಂತ ನೋಡೋ ಕುತೂಹಲ ನನಗಿಲ್ಲ. ನಿಮ್ಮ ವ್ಯಕ್ತಿತ್ವ ಹೇಗೊಂದು ತಿಳ್ಕೊಳ್ಳುವ ಹಂಬಲ ಇದೆ ಅಷ್ಟೆ. ಈಗಾಗಲೇ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ಅರ್ಥ ಆಗಿದೆ ನನಗೆ. ನಿಮ್ಮ ಧ್ವನಿ ಕೇಳೋ ಆಸೆ ಇದ್ದರೂ ಸಹ ನಿಮ್ಮ ಅನಿಸಿಕೆಯಂತೆ ಕಾದು ನೋಡುವೆ. ಫೋನಲ್ಲಿ ಕಳೆಯುವ ಸಮಯಕ್ಕಿಂತ ಪದಗಳಲ್ಲಿ ಹಾಗೆ ಅಕ್ಷರಗಳಲ್ಲಿ ನನ್ನ ಸ್ನೇಹದ ಮಧುರತೆಯನ್ನು ಪಡೆದುಕೊಳ್ಳೋದೇ ನನಗೆ ಅತಿ ಹೆಚ್ಚು ಪ್ರಿಯ. ನಾನು ಯಾರು ಏನೆಂದು ತಿಳಿಯದೆ ನನ್ನ ಆರೋಗ್ಯ ಹಾಳಾಗಿದೆ ಅಂತ ನನ್ನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿ ಎಂದೂ ಸಹ ನನಗೆ ಮೆಸೇಜ್ ಮಾಡಿದವರು ನೀವು ಅಂದು ಅಷ್ಟು ದೊಡ್ಡ ಮೆಸೇಜನ್ನು ಮಾಡಿದಿರಿ. ಅಂಥದ್ರಲ್ಲಿ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನಿಮ್ಮ ಎಲ್ಲ ಕಂಡೀಷನ್ಗಳನ್ನು ನಾನು ಪರಿಪೂರ್ಣವಾಗಿ ಒಪ್ಕೊಂಡಿದ್ದೇನೆ. ಸದ್ಯಕ್ಕೆ ನಾನು ಸಹ ಇಂಡಿಯಾದಲ್ಲಿಲ್ಲ, ಎಜುಕೇಷನ್ಗೋಸ್ಕರ ಔಟ್ ಆಫ್ ಕಂಟ್ರಿಯಲ್ಲಿದ್ದೀನಿ. ನೀವಾಗಿಯೇ ನನ್ನ ಜೊತೆ ಮಾತಾಡಬೇಕು, ನೀವಾಗಿಯೇ ನನ್ನ ನೋಡಬೇಕು ಅನ್ನೋವರೆಗೂ ನಾನು ಬಾಯ್ಬಿಟ್ಟು ಎಂದೂ ಸಹ ಕೇಳೋದಿಲ್ಲ. ನಾ ಹೇಗಿದ್ದರೂ ಇಂಡಿಯಾಗೆ ಬರೋದಕ್ಕೆ ಇನ್ನೂ 2.5 ವರ್ಷ ಆದರೂ ಆಗಬೇಕು. ಅಲ್ಲಿವರೆಗೂ ನಾವು ಮೆಸೆಂಜರಲ್ಲೇ ನಮ್ಮ ಸ್ನೇಹವನ್ನು ಮುಂದುವರಿಸೋಣ. ಅವನ ರಿಪ್ಲೈ ನೋಡಿ ನಿಜಕ್ಕೂ ಅವಳಿಗೆ ಖುಷಿ ಆಯಿತು. ಅವಳಿಗೂ ಸಹ ಅವನ ಸ್ನೇಹ ಮಾಡೋ ಆಸಕ್ತಿ, ಹಂಬಲ ಎರಡೂ ಇತ್ತು. ಆದರೆ ತಾಯಿ ಹೇಳಿದ ಮಾತುಗಳು ಪದೇ ಪದೇ ಅವಳಿಗೆ ನೆನಪಾಗ್ತಿತ್ತು. ವ್ಯಕ್ತಿತ್ವ ಅನ್ನೋ ಒಂದು ಪದ ಸಂಪೂರ್ಣವಾಗಿ ಅವಳಿಗೆ ಅರ್ಥ ಆಯಿತು.
ಓಹ್! ಹಾಗಾದರೆ ಇವರು ಸಹ ಎಜುಕೇಷನ್ ಮಾಡ್ತಿದ್ದಾರೆ. ಔಟ್ ಆಫ್ ಕಂಟ್ರಿ ಬೇರೆ ಇದ್ದಾರೆ. ನೋಡೋಣ ಈ ಸ್ನೇಹದ ದಾರಿ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ. ಕೀರ್ತಿ ರಿಪ್ಲೈ: ಸರಿ ಹಾಗಿದ್ರೆ ಕೇಕೆ, ಇನ್ಮುಂದೆ ನಾವಿಬ್ಬರು ಸಹ ಒಳ್ಳೆ ಸ್ನೇಹಿತರಾಗಿ ಮುಂದುವರಿಯೋಣ ಅಂತ ರಿಪ್ಲೈ ಮಾಡಿ ಫ್ರೆಶ್ ಅಪ್ ಆಗಿ ಟಿಫನ್ ಮುಗಿಸಿ ಕಾಲೇಜ್ ಕಡೆ ಹೊರಟ್ಳು. ಇವತ್ತಿಂದ ಅವಳಿಗೆ ಬೇರೆ ಎಕ್ಸಾಮ್ಸ್. ಖುಷಿ ಖುಷಿಯಾಗಿ ಕಾಲೇಜಿಗೆ ಬಂದವಳು ಅವಳ ಎಕ್ಸಾಮ್ಸನ್ನು ಮುಗಿಸ್ಕೊಂಡ್ಳು. ಹಾಗೆ ಶ್ರೀಕರ್ ಅವರ ಮನೆಗೆ ಸತ್ಯನಾರಾಯಣ ಪೂಜೆಗೂ ಸಹ ಎಲ್ಲರೂ ಹೋಗಿದ್ರು. ಇಂದು ಸಹ ಕೀರ್ತಿ ಮುದ್ದು ಮುದ್ದಾಗಿಯೇ ರೆಡಿಯಾಗಿ ಹೋಗಿದ್ಲು. ಅಂದು ಶ್ರೀಕರ್ ಅವರ ಮನೆ, ಅವರ ಸ್ವಭಾವ, ಅವರ ತಾಯಿಯ ನಡವಳಿಕೆ ಎಲ್ಲನೂ ನೋಡಿ ಕೀರ್ತಿ ಶ್ರೀಕರ್ ಅವ್ರಿಗೆ: ಸರ್, ನೀವು ನಿಮ್ಮ ತಾಯಿ ಎಷ್ಟು ಒಳ್ಳೆಯವರು, ನಿಮ್ಮನ್ನು ಮದುವೆ ಆಗೋ ಹುಡುಗಿ ತುಂಬ ಅದೃಷ್ಟ ಮಾಡಿದ್ದಾಳೆ ಅಂತ ಹೇಳಿದ್ಲು. ಶ್ರೀಕರ್ ಅವರು ಆ ಮಾತಿಗೆ ತುಂಬ ಖುಷಿಪಟ್ಟಿದ್ರು. ಪೂಜೆಯನ್ನು ಎಲ್ಲರೂ ಮುಗಿಸ್ಕೊಂಡು ಊಟ ಮಾಡಿ ಮನೆ ಕಡೆ ಹೊರಟರು. ಪ್ರತಿದಿನ ಯಾರ ಜೊತೆ ಹೆಚ್ಚು ಮಾತನಾಡದೆ ಒಂದು ವಾರ ಅವಳ ಎಕ್ಸಾಮ್ಸ್ ಕಡೆ ಗಮನ ಕೊಟ್ಟು ಎಕ್ಸಾಮ್ ಸಹ ಮುಗಿಸ್ಕೊಂಡ್ಳು. ಅವತ್ತು ಲಾಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಮಧ್ಯಾಹ್ನ ಕ್ಯಾಂಟೀನಲ್ಲಿ ಕೂತಾಗ ಎಲ್ಲರೂ ಬಂದು ಜಾಯ್ನ್ ಆದರು. ಅವಳ ಸ್ವಭಾವ ಗೊತ್ತಿರೋ ಕಾರಣ ಮೋಹಕ್ ಅವಳ ಮುಖ ನೋಡಿದೆ ಅವಳಿಗೆ ಮಾತ್ರ ಕೇಳೋ ಹಾಗೆ ಆ ಕಡೆ ಮುಖ ಮಾಡಿ: ಕೀರ್ತಿ, ನಿನ್ನ ಹತ್ರ ಮಾತಾಡಬೇಕು, ನಾಳೆ ಮೀಟ್ ಮಾಡೋಕ್ಕಾಗತ್ತಾ ಅಂತ ಕೇಳ್ದ. ಅವನು ಆ ಕಡೆ ಮುಖ ಮಾಡಿ ಮಾತಾಡುತ್ತಿರೋದ್ರಿಂದ ಅವನು ರಾಶಿ ನೋಡ್ಕೊಂಡು ಮಾತಾಡ್ತಿದ್ದಾನೆ. ಮೋಸ್ಟ್ಲಿ ಅವರಿಬ್ಬರು ಸಹ ಪ್ರೀತಿ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಏನೋ ವಿಷಯ ಇರಬಹುದು ಅಂತ ತಿಳ್ಕೊಂಡು ಸರಿ ಅಂತ ಹೇಳಿದ್ಲು. ಆಮೇಲೆ ಅವನು: ನಾನು ಲೊಕೇಶನ್ ಕಳಿಸ್ತೀನಿ, ಟೈಮ್ ಹೇಳ್ತೀನಿ ಬಾ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತಾಡಿ ಅವಳು ಸಹ ಮನೆಗೆ ಹೊರಡ್ತಾಳೆ. ವರ್ಧನ್ ಅವರು ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿರ್ತಾರೆ. ಇವತ್ತೊಂದು ಸರ್ಜರಿ ಸಕ್ಸಸ್ ಆಗದೆ ಫೇಲ್ಯೂರ್ ಆಗಿರೋದ್ರಿಂದ ಅವರು ಫುಲ್ ಮೂಡ್ ಆಫ್ ಮಾಡ್ಕೊಂಡಿರ್ತಾರೆ. ಈ ಬೆಂಗಳೂರು ಟ್ರಾಫಿಕಲ್ಲಿ ಹಾಸ್ಪಿಟಲ್ ಹೋಗೋದ್ರೊಳಗಡೆ ಟೈಮ್ ಸ್ವಲ್ಪ ಲೇಟ್ ಆಗಿದ್ದರಿಂದ ಸರ್ಜರಿಗೆ ಆನ್ ಟೈಮಿಂಗ್ ಮಾಡೋಕ್ಕಾಗದೆ ಫೇಲ್ ಆಗಿರುತ್ತೆ. ಅವ್ರ ಕೆಲಸದಲ್ಲಿ ಸಕ್ಸಸ್ ಫೇಲ್ ಎಲ್ಲ ಕಾಮನ್. ಆದರೂ ಸಹ ಇವತ್ತೊಂದು ಚಿಕ್ಕ ಮಗುನ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ತುಂಬ ನೊಂದ್ಕೊಂಡು ರೂಮ್ ಸೇರಿದವರು ರಾತ್ರಿ ಆದರೂ ಸಹ ಆಚೆನೇ ಬಂದಿರೋದಿಲ್ಲ. ಆಮೇಲೆ ಕೀರ್ತಿನೇ ರೂಮ್ ಹೋಗಿ ಅವ್ರ ತಂದೆ ಜೊತೆ ತುಂಬ ಪ್ರೀತಿಯಿಂದ ಮಾತನಾಡ್ತಾ ಅವ್ರ ತಂದೆಗೆ: ಡ್ಯಾಡಿ, ಹುಟ್ಟು ಸಾವು ನಮ್ಮ ಕೈಯಲ್ಲಿ ಇಲ್ಲ, ನೀವು ನಿಮ್ಮ ಕೈ ಮೀರಿ ಪ್ರಯತ್ನ ಪಟ್ಟಿದ್ದೀರಿ, ಆ ಮಗು ಜೀವ ಉಳಿಸೋಕೆ ಆ ಮಗು ಆಯಸ್ಸು ಅಷ್ಟಿರಬಹುದು ಅಲ್ವಾ, ಇಲ್ಲಿ ನಿಮ್ಮೊಬ್ಬರದೇ ತಪ್ಪು ಅಂತ ನೀವೇ ಹೀಗೆ ಕುಳಿತು ಯೋಚನೆ ಮಾಡಿದರೆ ಹೇಗೆ ಅಲ್ವಾ, ನಿಮ್ಮಿಂದ ಮತ್ತೆ ಈ ಥರ ತಪ್ಪು ಆಗದೇ ಇರೋ ಥರ ನೀವು ಅದ್ರ ಕಡೆ ಗಮನ ಕೊಡಬೇಕು ಡ್ಯಾಡಿ. ಇದೇ ಕಾರಣಕ್ಕೆ ನನಗೆ ಡಾಕ್ಟರ್ ಆಗೋದಕ್ಕೆ ಭಯ ಆಗಿತ್ತು. ನಮ್ಮಿಂದ ಒಂದು ಜೀವ ಉಳಿಸೋಕೆ ಆಗಲಿಲ್ಲ ಅಂದರೆ ಆ ಸಾವಿನ ನೋವು ನಮ್ಮನ್ನು ಕಾಡ್ತಾ ಇರುತ್ತೆ. ನಿಮ್ಮ ಕೈಯಲ್ಲಿ ಆದಷ್ಟು ಆ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಿ, ಆ ನೋವಿಂದ ಸ್ವಲ್ಪ ಆದರೂ ಆಚೆ ಬನ್ನಿ. ನೀವು ಬೇಗ ಸರಿಯಾದ ಸಮಯಕ್ಕೆ ಹೋಗಿದ್ದರೆ ಖಂಡಿತ ಮಗು ಜೀವ ಉಳಿದ್ಕೊಳ್ತಿತ್ತಲ್ವಾ ಡ್ಯಾಡಿ. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕುಳಿತರೆ ಮತ್ತೆ ಮಗು ಹುಟ್ಟು ಬರುವುದಾ ಅಂತ ಹೇಳ್ತಾಳೆ. ಕೆಲ ಕ್ಷಣ ಮಗಳ ಅತಿಯಾದ ಬುದ್ಧಿವಂತಿಕೆ, ಅವಳ ಮಾತು ಸಹ ಅವರಿಗೂ ಇಷ್ಟ ಆಗುತ್ತೆ. ಅವಳು ಹೇಳಿದ ಅಷ್ಟೂ ಮಾತು ಕೇಳಿ ಕೀರ್ತಿ: ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾದ ಉತ್ತರ ಹೇಳ್ತೀಯಾ? ಕೇಳಿ ಡ್ಯಾಡಿ. ನೀನು ಡಾಕ್ಟರ್ ಆದರೆ ನಿನ್ನಿಂದ ಒಂದು ಜೀವ ಹೋದರೆ ಆ ನೋವು ನಿನಗೆ ತಡೆಯೋಕ್ಕಾಗಲ್ಲ ಅಂತ ನಿನ್ನ ಡಾಕ್ಟರ್ ಓದಿಲ್ಲ ಅಲ್ವಾ? ಹೌದು ಡ್ಯಾಡಿ, ಅದು ಒಂದು ಕಾರಣ. ಮತ್ತು ನೀವು ಆ ಕೆಲಸದಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ನಮಗೆ ಯಾರಿಗೂ ಸರಿಯಾಗಿ ಟೈಮ್ ಕೊಡ್ತಾ ಇರಲಿಲ್ಲ. ಯಾವಾಗಲೂ ನನಗೆ ಅದು ಕಾಡ್ತಾ ಇತ್ತು. ಸರಿ, ಸಾವಿಗೂ ಸೋಲಿಗೂ ಏನು ವ್ಯತ್ಯಾಸ? ಯಾಕೆ ಡ್ಯಾಡಿ ಈ ಮಾತನ್ನ ಯಾಕೆ ಕೇಳ್ತಾ ಇದ್ದೀರಾ? ಯಾಕೆಂದರೆ ನೀನು ಲಾಯರ್ ಆಗಬೇಕು ಅಂತ ಓದ್ತಾ ಇದೆಯಾ. ಮುಂದೆ ನೀನು ಸಹ ದೊಡ್ಡ ಲಾಯರ್ ಆಗ್ತೀಯಾ ಅಂತ ನನಗೆ ನಂಬಿಕೆ ಇದೆ. ಮುಂದೆ ನೀನು ಲಾಯರ್ ಆದಮೇಲೆ ಕೋರ್ಟು ಕೇಸು ಇದ್ದೇ ಇರುತ್ತೆ. ನಿನ್ನ ಕಡೆಯಿಂದ ಒಂದು ಕುಟುಂಬಕ್ಕೆ ಸರಿಯಾದ ನ್ಯಾಯ ಕೊಡಿಸೋಕೆ ಆಗದೆ ಆ ಕೇಸನ್ನು ನೀನು ಸೋತ್ರೆ ಏನು ಮಾಡ್ತೀಯಾ? ಅವಳು ಏನೆಂದು ಸಹ ಮಾತಾಡದೆ ಸುಮ್ಮನೆ ನಿಂತಳು. ಅವಳಿನ್ನೂ ಅಲ್ಲಿವರೆಗೂ ಯೋಚನೆ ಮಾಡಿರೋದೇ ಇಲ್ಲ. ಆಗ ವರ್ಧನ್ ಅವರು: ಅರ್ಜೆಂಟ್ ಇಲ್ಲ ಮಗಳೇ, ಯೋಚನೆ ಮಾಡಿ ಉತ್ತರ ಕೊಡು ಅಂತ ಹೇಳಿ ಅವಳಿಗಿಂತ ಮುಂಚೆ ಅವ್ರ ಕೆಳಗಡೆ ಬಂದು ಊಟಕ್ಕೆ ಕುಳಿತುಕೊಳ್ತಾರೆ. ರೂಮಿಗೆ ಬಂದ ಕೀರ್ತಿ ಲ್ಯಾಪ್ಟಾಪ್ ಆನ್ ಮಾಡಿ ಒಂದು ಪುಟ್ಟ ಲೈನ್ ಹಾಕಿ ಒಂದು ಪೋಸ್ಟ್ ಮಾಡ್ತಾಳೆ: ಸಾವಿಗೂ ಸೋಲಿಗೂ ಏನು ವ್ಯತ್ಯಾಸ? ಪೋಸ್ಟ್ ಮಾಡಿ ಅವಳು ಮಲಗಿಬಿಡ್ತಾಳೆ. ಈ ಕಡೆ ಕವಿಷ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ. ಜಸ್ಟ್ ಲ್ಯಾಪ್ಟಾಪ್ ಆನ್ ಮಾಡಿ ನೋಡಿದ್ರೆ KRIDಯಿಂದ ಒಂದು ಪೋಸ್ಟ್ ಆಗಿರೋದನ್ನು ನೋಡ್ತಾನೆ. ಅವನು ಸಹ ತುಂಬ ಜಾಸ್ತಿ ಏನು ಯೋಚನೆ ಮಾಡಿದೆ ಈ ಥರ ಒಂದು ಕಮೆಂಟ್ ಮಾಡಿ ಅವನು ಕಾಲೇಜ್ಗೆ ಹೋಗ್ತಾನೆ. ಸಾವು ಒಂದೇ ಸರಿ ಬರುವ ಗೆಳೆಯ, ಸೋಲು ಪ್ರತಿ ಸರಿ ಬರುವ ಶತ್ರು. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಒಂದಲ್ಲ ಒಂದಿನ ಆ ಸೋಲಿನಲ್ಲಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಮತ್ತೆ ಬರಲಾರದು ಕಳೆದು ಹೋದ ಜೀವ.
ಯೋಚನೆ ನಿಮ್ಮ ತರ್ಕಕ್ಕೆ ಬಿಟ್ಟದ್ದು. ಮರುದಿನ ಬೆಳಿಗ್ಗೆ ಅವಳು ಎದ್ದು ಫ್ರೆಶ್ ಅಪ್ ಆಗಿ ಲ್ಯಾಪ್ಟಾಪ್ ಆನ್ ಮಾಡಿದರೆ ಆ ಕಡೆಯಿಂದ ಬಂದು ಕಮೆಂಟ್ ನೋಡಿ ಅವಳಿಗೆ ಖುಷಿ ಸಹ ಆಗುತ್ತೆ. ಅಲ್ಲಿರೋ ಪ್ರತಿಯೊಂದು ಅಕ್ಷರವೂ ಸಹ ಅವಳಿಗೆ ಅರ್ಥ ಮಾಡಿಸುತ್ತೆ. ತಂದೆ ಜೊತೆ ಮಾತಾಡಬೇಕು ಅಂತ ಕೆಳಗಡೆ ಬರ್ತಾಳೆ. ಆದಷ್ಟು ಬೇಗ ಇನ್ನೂ ಕೆಲವೇ ಸಂಚಿಕೆಗಳಲ್ಲಿ ಫ್ಲ್ಯಾಶ್ ಬ್ಯಾಕನ್ನು ಮುಗಿಸ್ತೀನಿ. ಕತೆ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.